ನಾವು ಅಪ್ಪ ಎದ್ದೋಳವರೆಗೂ ನಾನು ಎದ್ದೊಳ್ಬಾರ್ದು ಅಂತ ಅದ್ರಾಗ ಹಾಕಪ್ಪ ಜಾಸ್ತಿ. ನಾವು ಫ್ರೆಂಡ್ ಹತ್ರ ಹೋಗಿ ಇವಾಗ ವಿಡಿಯೋ ಅಪ್ಲೋಡ್ ಮಾಡಿಸ್ಬೇಕು. ಇವತ್ತು ಸೀನ್ ಏನಾಯ್ತು ಗೊತ್ತಾ? ಓಕೆ ಗೈಸ್, ಆರ್ ಯು ರೆಡಿ? ಬೆಳಗ್ಗೆ ಇವತ್ತು ನಾವು ಅಪ್ಪ ಒಂದು ಟಾಸ್ಕ್ ಕೊಟ್ಟವ್ರೆ. 4 ಗುಡ್ಡೆ ಗೊಬ್ಬರನು ಹಿಂಗೆ ಸಲದಕ್ಕೂ ಹಾಕ್ಬೇಕಂತೆ. ಆಮೇಲೆ ಸಂಜೆ ಎಲ್ಲ ಇವಾಗ ಬೆಳಗ್ಗೆ ಇದೆಲ್ಲ ಹಾಕಿದ್ದಾದ್ಮೇಲೆ ನನಗೆ ನಾವು ಅಪ್ಪನಿಗೆ ಒಂದು ಚಾಲೆಂಜ್ ಇದೆ. ಲೆಟ್ಸ್ ಗೋ. ಗಾಯ್ಸ್ ಅಲ್ಲಿ ನೋಡಿ ನಾವಪ್ಪ ಕೆಲಸ ಮಾಡಿದೆ, ಫೋನ್ ನೋಡ್ಕೊಂಡು ನನ್ನ ಕೆಲಸ ಮಾಡೋಕ್ಕೆ ಅಂತ ಹೇಳ್ಬಿಟ್ರೆ ಅದಕ್ಕೆ ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಿ ನಾವಪ್ಪ ಎದ್ದೋಳವರೆಗೂ ನಾನು ಎದ್ದೊಳ್ಬಾರ್ದು ಅಂತ. ಇಲ್ಲಿ ಬಟ್ಲು ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ದೀನಿ. ನಾವಪ್ಪ ಎದ್ದೋಳವರೆಗೂ ನಾನು ಎದ್ದು ಕೆಲಸ ಮಾಡ್ಬೋದು. ನಾವಪ್ಪ ಇದ್ರಂದರೆ ಮುಕ್ಕಾಲು ಭಾಗ ನಾವಪ್ಪ ಮಾಡ್ತಾರೆ, ಇಲ್ಲಿವರೆಗೂ ನಾವಪ್ಪ ಮಾಡ್ತಾರೆ, ಆಮೇಲೆ ಅಲ್ಲಿವರೆಗೂ ನಾನು ಮಾಡಾಕ್ತೀನಿ. ಅದಕ್ಕೆ ನಾವಪ್ಪ ಎದ್ದೋಳವರೆಗೂ ನಾನು ಎದ್ದೊಳ್ಬಾರ್ದು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಪಾ ಹೋಗೋದಾ ಅಂತ ಕೇಳ್ತೀನಿ. ಅಪ್ಪ ಪೌ ಹೋಗೋದಾ? ನಿಮ್ಮ ಫೋನ್ ನೋಡು, ಕುತ್ಕೊಂಡು ಫೋನ್ ನೋಡು. ನೀನು ಇದಕ್ಕೆ ನಿಂದು ಹಾಕೋ, ನಾನು ಹಾಕ್ತೀನಿ ಅಂದು ಅಂತ ಹೇಳ್ತವ್ರೆ. ಅಲ್ಲಿ ನಾನು ಅರ್ಧ ಹಾಕ್ಬೇಕಾಗ್ತದೆ, ನಾನು ಒಬ್ಬನೇ ಹಾಕಿದ್ರೆ ಅರ್ಧ ಪಕ್ಕ ಹಾಕ್ಬೇಕಾಗ್ತದೆ. ಅದಕ್ಕೆ ನಾನು ಎದ್ದೊಳ್ದಿರ ಕುತ್ಕೊಂಡು ಬಾ ಬೇಗ ಹಾಕ್ಬಿಟ್ಟು ಹೋಗೋಣ 2 ಸಾಲು. ಗಾಯ್ಸ್, ನನಗೆ ಕೋಳಿ ಗೊಬ್ಬರನೇ ಆರಾಮ ಅನಿಸುತ್ತೆ ಆ ಗೊಬ್ಬರಕ್ಕಿಂತ. ನನಗಂತೂ ತಲೆನೋವೇ ಬಂದ್ಬಿಟ್ಟೈತೆ, ತಲೆನೋವು ಸ್ಟಾರ್ಟ್ ಆಗಿಬಿಟ್ಟೈತೆ. ನಾವಪ್ಪ ಒಂದ ಮೇಲೆ ಒಂದು ಅಂತ ಹಾಕ್ಸ್ತಾನೆ ಅವ್ರೆ, ನನ್ನ ಕೈಯಲ್ಲಿ ಆಗ್ತಿಲ್ಲ. ಇವಾಗ ಆದಷ್ಟು ಹಾಕ್ಬಿಟ್ಟು ಮನೆಗೆ ಹೋಗಿ ಊಟ ತಿನ್ಬೇಕು ಫಸ್ಟ್. ತಲೆನೋಯ್ತೈತೆ ನನಗೆ, ಫುಲ್ಲು ಬರಸ್ಟ್ ಆಗ್ತೈತೆ. ಬಾಯ್ ಲಾಸ್ಟಾ? ಓಹೋ, ಇನ್ನೂ ಒಂದು 3-4 ಸಾಲು ಬರ್ತೈತೆ ಗಾಯ್ಸ್. ಸುಸ್ತು ಹೋಗಯ್ಯ. ಬನ್ನಿ, ಇನ್ನೇನು ಮಾಡೋಕ್ಕಾಗಲ್ಲ, ಆಗಬೇಕು. A few moments later. ಗಾಯ್ಸ್, ಹಂಗೂ ಹಿಂಗೋ ಬಾಧೆ ಬಿದ್ದು 8 ಸಾಲು ಹಾಕಿದ್ವಿ. ಈಗ ನಾವಿರೋ ಪೊಸಿಷನ್ಗೂ ನಾನು ಪ್ಲ್ಯಾನ್ ಹಾಕಿರೋ ಚಾಲೆಂಜ್ಗೂ ಸೂಟ್ ಆಗುತ್ತೆ. ಚೆಚ್ಚಾಕ್ಬಿಡೋಣ. ಚಾಲೆಂಜ್ ಏನಂತ ಮನೆಗೆ ಹೋಗಿ ಹೇಳ್ತೀನಿ. ಹೇ ಗಾಯ್ಸ್, ಲವ್ ಯು ಲಾಟ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗಾಯ್ಸ್, ಇವತ್ತು ನಾವಪ್ಪ ಒಂದು ಚಾಲೆಂಜ್ ಮಾಡ್ತಿದ್ವಿ. ಏನಪ್ಪಾ ಅಂದ್ರೆ ಇವಾಗ ಪಲಾವ್ ಮಾಡೈತೆ ನಾವು ಮನೇಲಿ. ಇವಾಗ ಒಂದು ಬಟ್ಲು ಹಾಕೊಂಡಿದೀವಿ. 5 ನಿಮಿಷದಲ್ಲಿ ಯಾರು ಇಂಥ ಬಟ್ಲನ್ನ ಜಾಸ್ತಿ ತಿಂದಾರೋ ಅವರೇ ವಿನ್ನರ್. ಸರಿನಾ? ಡನ್ ಗಾಯ್ಸ್, ಸ್ಟಾರ್ಟ್ ಮಾಡೋದಾ? ಎಸ್, ಓಕೆ, ಡನ್. ಓಕೆ, ಸ್ಟಾರ್ಟ್. ರೂಲ್ಸ್: ಮೊಸರು ಐತೆ, ಉಪ್ಪು ಐತೆ, ಈರುಳ್ಳಿನೂ ಐತೆ. ನೀನ್ ಇದಾಗಿದ ತಕ್ಷಣ ಅದ್ರ ಹಾಕೊಂಡು ನೆಕ್ಸ್ಟ್ 2ನೇದು ಅಂತ ಹೇಳಿ ಹಾಕೊಂಡು ತಿನ್ಬೇಕು. ಸರಿ, 5 ನಿಮಿಷದಾಗ ಎಷ್ಟು ತಿಂತೀಯೋ ವಿನ್ನರು. ಓಕೆ, ಸರಿ, ಡನ್. ಓಕೆ ಗೈಸ್, ಡನ್. ನನ್ನ ಮೇಲೆ ಚಾಲೆಂಜ್ ಮಾಡ್ತಾನೆ ನೋಡೋಣ. ನಾ ಏನ್ ಅನ್ಕೊಂಡಿದ್ಯಾ? ಪುಷ್ಪರಾಜ್ ಮಗ ಅದು. ಗೈಸ್, ಸ್ಟಾರ್ಟ್. ಅಲ್ಲಿ ನೋಡಿ ಯಾರು ಬರ್ತಾರೆ. ಬರ್ಲೆ ನನ್ನ ಅರ್ಧ ತಿಂದಿಲ್ಲ. ಸಮಾಧಾನ, ನೀನೆಲ್ಲ ತಿಳ್ಕೊಂಬೇಡ. ಇನ್ನು 1 ನಿಮಿಷ ಹೋಗಿಲ್ಲ. 1 ನಿಮಿಷ 1 ಸೆಕೆಂಡ್. ನೀರು ಕೊಡಪ್ಪ ನಂಗೆ. ಅದಾಗ ಹಾಕಮ್ಮ ಕ್ಲೀನ ಫುಲ್ಲು. ಎಲ್ಲ ಕುಮ್ಸ್ಕೊಂಡ್ ನೋಡತ್ತ. 2 ಇನ್ನ ಅರ್ಧನ ಗಾಯ್ಸ್, ನನ್ ಮೇಲೆ ಚಾಲೆಂಜ್ ಹಾಕಿ ಬಿಡ್ತೀನಿ ಗಾಯ್ಸ್, ಬಿಡಲ್ಲ ಇನ್ನ ಎಷ್ಟು ನಿಮಿಷ ಆಯ್ತು? ಇನ್ನ 1.5 ನಿಮಿಷ ಆಯ್ತು. ಬೆಳಗ್ಗೆ ತಿನ್ನೋ ಸಮಾಧಾನ ಹೋಯ್ತು. ಇನ್ನ 1 ಮುಗಿಸಿಲ್ಲ. ಆರಾಮಾಗಿ ನಿಮ್ ಹೆಂಡತಿ ಅಲ್ಲಿ ಸಮಾಧಾನ ಆಗಿಬಿಡ್ತದೆ. ಯಾಕೆ ಇವಾಗ ನಮ್ ಚಾಲೆಂಜ್? ಡೋಂಟ್ ಇಂಟರ್ಫಿಯರ್ ತಾಪ. ಅಲ್ಲಿ
ಮೊಸರು ಐತೆ ನೋಡಲ್ಲಿ. ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ಯಾಕ ಮೋಸ? ಏನು ಏನಮ್ಮ ಏನಾಯ್ತಮ್ಮ? ನನ್ನ ಕಡೆನಾ ಅಪ್ಪನ ಕಡೆನಾ? ಕರೆಕ್ಟ್ ಆಗಿಲ್ಲ ನ್ಯಾಯ ಪರ ಹೋರಾಟನಾ? ನಾವು ಮಂಡ್ಯ ಮಗ, ನ್ಯಾಯನೇ ನಮ್ ದೇವ್ರು. ಬಟ್ಲು ಎತ್ಕೊಡಿತಾ ನಾನು ಮೇಲೆ ತಿನ್ನಪ್ಪ. ಏನಪ್ಪ ನಮ್ಗೆಲ್ಲ ಮೊಸರ ಒಂದ್ ಸೈಡ್ ಮ್ಯಾಚ್ ಬಿದ್ದಂಗೆ ಗಿಡ ಬಿಡಿದೀಯಾ? ನಾವ್ ಇಂಡಿಯಾದವ್ರಣ. ಗೈಸ್ 3:13 ಆಗೈತೆ. ನಮ್ಮ ಅಪ್ಪ ಎರಡು ಕಂಪ್ಲೀಟ್ ಮಾಡ್ಬೇಕಾದ್ರು ನಾನು ಎರಡನೇ ಊಟ ಅದ್ರಾಗ ಹಾಕಪ್ಪ. ಬಿಡಲೇ ಇಲ್ಲ ಯಾಕೆ ಇಲ್ಲ ಇದು ಕಮ್ಮಿ ಬಂದೈತೆ. ಕಮ್ಮೆ ಬಂದ್ಬಿಡೋದು ಕಮ್ಮೆ. ನಿಮ್ಗೆಲ್ಲ ಗೊತ್ತಾಗ್ಬಿಡುತ್ತೆ. ಪಲಾವ್ ಖಾಲಿನೇ ಆಗೋಯ್ತಲ್ಲಿ. ನಾನೆಲ್ಲ ಎರಡು ಪಾ ಇನ್ನೆಷ್ಟು 15 ನಿಮಿಷ ಐತೆ. 15 ನಿಮಿಷ ಐತೆ ಆಗೋಯ್ತು. 4:33 ಜಸ್ಟ್ 30 ಸೆಕೆಂಡ್ಸ್. ನಮ್ಮ ಅಪ್ಪನೇ ವಿನ್ ಅಂತ ಗೊತ್ತಾಗ್ಬಿಡೈತೆ. ಆರಾಮಾಗ್ತೀನಿ ನಾನು. ಇನ್ನೇನ್ ಮಾಡ್ತಾರೆ ನಮ್ಮಮ್ಮ ನಮ್ಮ ಅಪ್ಪ ಕಡೆ ಸಪೋರ್ಟು. ಇಲ್ಲಿ ಆಗೋಯ್ತು. ಟೈಮ್ ಆಯ್ತು ಗೈಸ್. 5 ನಿಮಿಷ ಆಗೋಗೈತೆ. ಈ ಚಾಲೆಂಜ್ ಅಲ್ಲಿ ವಿನ್ನರ್ ಡಾಕ್ಟರ್ ಮುನ್ರಾಜ್ ಅಲಿಯಾಸ್ ವೈಫ್ ಗಿಲ್ಲಿ ಅಲ್ಲ ನಾನು ಮುನ್ರಾಜ್. ನಿನ್ನೆ ಗಿಲ್ಲಿ ಅವರು ವಿನ್ ಆದ್ರು. ಈಗ ನಮ್ಮ ಅಪ್ಪ ಅವ್ರನ್ನ ಅವರೇ ಸಪೋರ್ಟ್ ಮಾಡಿ. ಮಂಡ್ಯದ ಗಂಡು ಗಿಲ್ಲಿ ನಡಿಂಪರು ಹುಲಿ. ಕಟ್ ಮಾಡು ಗೈಸ್. ತಿನ್ನ ಚಾಲೆಂಜ್ ಎಲ್ಲ ನಾನು ನಮ್ಮ ಅಮ್ಮ ಮೇಲೆ ಮಾಡ್ಬೇಕು. ಅವನ ಗೆಲ್ಬೋದು. ನಮ್ಮ ಅಪ್ಪ ಮೇಲೆ ಮಾಡಿದ್ರೆ ಎಲ್ಲ ಒಂದ್ ಸೈಡ್ ಮ್ಯಾಚ್ ಸಕ್ಕನೆ ತಾಕ್ತಾರೆ. ಚೆನ್ನಾಗಿಲ್ಲ ಚೆನ್ನಾಗಿತ್ತ? ಚೆನ್ನಾಗಿಲ್ಲ ಅನ್ಬಿಟ್ಟು 2 ಪ್ಲೇಟ್ 5 ನಿಮಿಷ ಮುಂಚೆ ತಿಂದವ್ರೆ. ಇನ್ನೇನ್ ಚೆನ್ನಾಗಿದೆ. ಒಂದ್ಯಾವ ತಿಂದಿದ್ದಷ್ಟೇ. ಹಂಗೆ ಗೈಸ್ ಇಂಥ ಚಾಲೆಂಜ್ ಎಲ್ಲ ಮಾಡ್ಬಾರ್ದಂತೆ. ನಮ್ಮಮ್ಮ ನಾನು 1 ಟೀಮ್ ಅಂತೆ, ನಮ್ಮಪ್ಪ 1 ಟೀಮ್ ಅಂತೆ. ಎಷ್ಟು ಜಾಸ್ತಿ ಯಾರಿಗೆ ಎಷ್ಟು ಜಾಸ್ತಿ ಬರ್ತಾವ ಅವ್ರು ಇನ್ನು ವಿನ್ನಲ್ಲ. ಏಟಲ್ಲಿ ಒಯ್ದವ್ರು ವಿನ್ನು ತಾನೆ. ನಮ್ಮಪ್ಪ ಅಂತೂ ನಮ್ಮಮ್ಮ ಮೇಲೆ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತವ್ರೆ. ವಾಂಚ್ ಆಗ್ಬಿಡ್ತಾರ ಅನ್ಸ್ತದೆ. ತುಂಬ್ಕೊಂಡ್ಬಿಡ್ತೀನಿ ನಾನು ಸೈಡಾಗಿ ಇದ್ಬಿಡ್ತೀನಿ. ನಮ್ಮ ಅಪ್ಪನು ನನ್ನ ಮ್ಯಾಗ ಏನಿಲ್ಲ, ನಮ್ಮ ಅಪ್ಪನ ಅಮ್ಮನ ಮೇಲೆ ಸಿಕ್ಲಿ ಅಂತ ಕಾಯ್ತಾ. ಗೈಸ್ ಇವತ್ತಿನ ಚಾಲೆಂಜು ಸುಮ್ಮನೆ ಕಾಮಿಡಿ ಅಂತ ಮಾಡಿದ್ದು, ಸುಮ್ಮನೆ ಇರಲಿ ಅಂತ ನಾನು ನಮ್ಮಪ್ಪ. ಆದ್ರೆ ನಾವು ಅಪ್ಪನೇ ವಿನ್ ಆಗ್ತಾರೆ ಅಂತ ಗೊತ್ತಿತ್ತು, ಆದ್ರೂ ಟ್ರೈ ಮಾಡೋಣ ಅಂತ ಮಾಡಿದೆ ಅಷ್ಟೇ. ಏನಿಲ್ಲ ಆದ್ರೂ ಸಕ್ಕ ಖಾರ ಆಯ್ತು ತಿನ್ನಕ್ಕೆ. ನನ್ನದೇ ಅದೇನೋ ಆಯ್ತಾ ಡೈಲಾಗು. ಏನೋ ಬಿಡು, ಏನೋ ಡೈಲಾಗ್ ಅದ್ ನೆನಪದಿಲ್ಲ ಇವಾಗ. ಸಂಜೆ ಇನ್ನೂ ಏನದು, ಸಂಜೆ ನಾಳೆ ನಮ್ಮ ಅಕ್ಕ ಅಂದರೆ ನಮ್ಮ ಕಾಲೇಜವರು ಅವ್ರ ಮದುವೆ ಐತೆ. ಅವ್ರ ಗಿಫ್ಟ್ ಎಲ್ಲ ತಗೊಬೇಕು. ಈಗ ಇದು ಯಾಕೆ ಇನ್ನ ನನ್ನ ಕಾಸೆಲ್ಲಿಂದ ಬರ್ತೈತೆ? ನೀವು ಫ್ರೆಂಡ್ ನೀವು ತಗೊಂಡು ನೋಡಿ ಗೈಸ್, ಕೆಲ್ಸಕ್ಕೂ ಇಲ್ಲ ಕಳ್ಸಲ್ಲ. ಕಾಸು ಕೇಳಿದ್ರೆ ನನ್ನ ಹತ್ರ ಇಲ್ಲಿ ನನ್ನ ಕೇಳ್ಬೇಡಪ್ಪ ಅಂತ ಹೇಳ್ತಾರೆ. ಇವಾಗ 12 ಗಂಟೆ ಕೊಡ್ತೀವಿ. ಎಷ್ಟು ಬೇಕು ಅಷ್ಟು. 1,000 ಬೇಕು ಇವಾಗ. ಅಪ್ಪನ ನೋಡು ಅವಳಿಗೆ ಸ್ಕೂಲ್ ಸಂಬಳ ನಮ್ಗೆ ಗೊತ್ತಲ್ಲಪ್ಪ. ಬರೀ ಗೈಸ್ ಇವಾಗ ಸಂಜೆ ನಾಳೆ ಮದುವೆ ಇರೋದು, ಅದಕ್ಕೆ ಗಿಫ್ಟ್ ತಗೊಬೇಕು. ಸಂಜೆ ಹೋಗಿ ತಗೊಬೇಕು. ಅದಕ್ಕೆ ಇವಾಗ ಎಲ್ಲ ನಮ್ಮ ಹುಡುಗರೆಲ್ಲ ಕಾಲೇಜ್ಗೆ ಹೋಗೋರೆ. ಅವ್ರು ಬರೋ ಗಂಟ ನಾನು ಒಬ್ಬನೇ ಹೋಗೋಕ್ಕಾಗಲ್ಲ, ಅವರು ಡಿಸೈಡ್ ಮಾಡಬೇಕು. ಸೊ ಸಂಜೆ ಹೋಗಿ ಗಿಫ್ಟ್ ತಗೊಳ್ಳೋಣ, 12 ಗಂಟೆ ಮಲ್ಕೊಳ್ಳೋಣ. ಟಾಸ್ಕಿಗೆ ಹಾಕ್ಬಿಡೋಣ.
ಎಲ್ಲಿ ನೀನ್ ಕೂಗಲ್ಲ ಅಪ್ಪ ನೀನು ಬರ್ಸೋಣ ನೋಡೇ ಬಿಡೋಣ ಎಲ್ಲಿ ಮಾಡೋದಿಲ್ಲ ಉಳು ಮನೆಗೆ ಮಾಡೋದಾ ಉಳು ಮನೆಗಳ ಕಮೆಂಟ್ ಹಾಕ್ತಾರಲ್ಲ ನಾಳದ್ದು ಅವಾಗೇನು ಮಾಡ್ತೀಯ ಇವಾಗ ಮಾಡೋಣ ಅಂತ ಹೇಳಿದ್ದೀನಿ ಇನ್ನು ದೇವಸ್ಥಾನದಾಗ ಬೇಡ ಮನೆಗೆ ಮಾಡೋಣ ಸುಮ್ಮನೆ ಏಟ್ಲಿ ತಿನ್ನೋದು ಆಯ್ತಾ ಸುಮ್ಮನೆ ರೋಡಾಗೆಲ್ಲ ಏಟ್ಲಿ ತಿನ್ಕೊಡ್ತೀನಿ ಸುಮ್ಮನೆ ಯಾಕೆ ತಾನಮ್ಮ ಏನು ಟೈಮ್ ಆಯ್ತು ಇವಾಗ ಏನು ಡಿಸ್ಕಸ್ ಮಾಡೋದು ನೀನು ಅಂಪೈರ್ ತಾನೆ ಎಲ್ಲಿ ಮಾಡೋದು ಹೇಳು ಫಸ್ಟ್ ಪಿಚ್ಚಲ್ಲಿ ಇವಾಗ ಅಂಪೈರ್ ನೀನೇ ಎಲ್ಲಿ ಮಾಡೋದು ಓಹೋ ಅಲ್ಲಿ ನೋಡಿ ಗಾಯ್ತು ನನ್ನ ವಯಸ್ಸಕ್ಕೆ ಹೆಂಗೆ ಕಾಯ್ತ ಮನೆಗೆ ಜಾಗ ಆಯ್ತು ನಮ್ಮಪ್ಪನ ಸಿಕ್ಕರೆ ಸಾಕು ನಂದೊಂದು ನಿಂದೊಂದಮ್ಮ ನಾನು ನಮ್ಮ ಅಪ್ಪನೊಂದು ನೀನು ಅಲ್ಲೋ ನಿಜ ಸಿಕ್ಕಿದ್ರೆ ಮಾತ್ರ ಜಾಸ್ತಿ ಒಪ್ಕೊಂತೀಯಾ ಕೆಲಸ ಮಾಡಕ್ ಮಾತ್ರ ಆಗಲ್ಲ ಡೈಲಿ ಹಿಂಗೆ ಗೈಸ್ ಡೈಲಿ ಹಿಂಗೆ ಬೈತಾರೆ ಏನು ಮಾಡೋದು ನಾನು ಅದಕ್ಕೆ ಹಾಸ್ಟೆಲಲ್ಲಿ ಹೋಗ್ಬಿಡೋದು ನಾನು ಇವಾಗ ನಾಳೆ ಹೋಗ್ಬಿಡೋದು ನಾಳೆ ಅಲ್ಲ ನಾನು ನೆಕ್ಸ್ಟ್ ವಾರ ಹೋಗ್ಬಿಡ್ತೀನಿ ನಾನು ಹಾಸ್ಟೆಲ್ಗೆ ಮದುವೆ ಐತೆ ಮದುವೆ ಮುಗಿಸ್ಕೊಂಡು ಆದರ್ಶನ್ ಬರ್ಡೇ ಮುಗಿಸ್ಕೊಂಡು ಹೋಗ್ಬಿಡ್ತೀನಿ ಯಾವಾಗ 25 ಸೋಮವಾರ ಭಾನುವಾರ ಇವಾಗ ತಲೆನೋಯ್ತೈತೆ ನಮ್ಮ ಮಾತ್ರ ಎಣ್ಣೆ ಎಕ್ಸ್ಕೊಂಡು ಮಲ್ಕೊಳ್ಳೋದು ಗಾಯ್ಸ್ ನಮ್ಮಮ್ಮ ನನಗೆ ಎಣ್ಣೆ ಇಕ್ಕಿ ಸ್ಕೂಲ್ಗೆ ಹೋದ್ರು ನನಗೆ ಇವಾಗ ಸಖತ್ ತಲೆನೋಯ್ತೈತೆ ನಾನು ಮಲ್ಕೊಂಡ್ಬಿಡ್ತೀನಿ ಸಂಜೆ ನಮ್ಮ ಅಕ್ಕ ಅಂದರೆ ನಮ್ಮ ಕಾಲೇಜ್ ಫ್ರೆಂಡ್ ಅವ್ರು ನಾಳೆ ಮದುವೆ ಐತೆ ಅದಕ್ಕೆ ಸಂಜೆ ನಾವೆಲ್ಲ ಸೇರಿ ಗಿಫ್ಟ್ ತೊಗೊಬೇಕು ಇವಾಗ ಅವರೆಲ್ಲ ಕಾಲೇಜ್ಗೆ ಹೋಗೋರೆ ಅವರೆಲ್ಲ ಬಂದಿದ್ದಾದಮೇಲೆ ನೋಡಿ ಗಿಫ್ಟ್ ತಗೊಳ್ಳುವ ಸಂಜೆ ಅಲ್ಲಿವರೆಗೂ ನಾನು ಮಲ್ಕೊತೀನಿ ಬಾಯ್ ಸಂಜೆ ಸಿಗ್ತೀನಿ 2 hours later. ನೋಡಿ ಗಾಯ್ಸ್ ನಾನು ಮಲ್ಕೊಂಡಿದ್ದೆ ನಮ್ಮ ಅಪ್ಪ ಇಲ್ಲಿ ಬಂದು ಫೋನ್ ನೋಡಿ ನನ್ನ ಎಬ್ಬಿಸ್ಬಿಟ್ಟವ್ರೆ ನಂದಂತೂ ಆಯಿತು 1-2 ಗಂಟೆ ನಿದ್ದೆ ಆಯಿತು ಇವಾಗ ಹುಡುಗರಿಗೆಲ್ಲ ಫೋನ್ ಹಾಕಿದ್ದೆ ಅವರು ಬರ್ತಾರಂತೆ ಸಂಜೆ ಹೋಗಿ ಗಿಫ್ಟ್ ತಗೊಳ್ಳೋಣ ಗಿಫ್ಟ್ ಏನು ಅಂತ ನೋಡಬೇಕು ಹೋಗಿ ಫೋಟೋ ಫ್ರೇಮ್ ಮಾಡಿಸೋದ ಇನ್ನು ಏನೇನು ಅಂತ ಅಲ್ಲಿ ಹೋಗಿ ಡಿಸೈಡ್ ಮಾಡೋದು ಗಾಯ್ಸ್ ಇವಾಗ ನಾನು ಆದರ್ಶು ನನ್ನ ಗುಡಿಗೆ ಬಂದಿದ್ದೀವಿ ಫೋಟೋ ಫ್ರೇಮ್ ಮಾಡ್ಸೋಕ್ಕೆ ಹಂಗೆ ನಾನು ನಮ್ಮ ರೂಮಲ್ಲಿ ನಮ್ಮೂರಲ್ಲಿ 2-3 ಲ್ಯಾಪ್ಟಾಪ್ ಹತ್ರ ನೋಡಿದೆ ಆಗಿಲ್ಲ ಇದು ವೀಡಿಯೋ ಅಪ್ಲೋಡ್ ಆಗಿಲ್ಲ ನನ್ನ ಫೋನ್ ಅಂತೂ ಸಪೋರ್ಟೇ ಮಾಡ್ತಿಲ್ಲ ಅದಕ್ಕೆ ನಾವು ಫ್ರೆಂಡ್ ಹತ್ರ ಹೋಗಿ ಇವಾಗ ವೀಡಿಯೋ ಅಪ್ಲೋಡ್ ಮಾಡಿಸ್ಬೇಕು ಇನ್ನು ನಮ್ಮ ಫ್ರೆಂಡ್ಸ್ ಯಾರೂ ಬಂದಿಲ್ಲ ಬಂದಮೇಲೆ ಅಲ್ಲಿ ಸ್ಟುಡಿಯೋ ಐತೆ ಅಲ್ಲಿ ಸ್ಟುಡಿಯೋಗೆ ಹೋಗಿ ಯಾವ ಫೋಟೋ ಅಂತ ಸೆಲೆಕ್ಟ್ ಮಾಡಿ ಆಮೇಲೆ ಫೋಟೋ ಮಾಡಿಸ್ಬೇಕು ಇವಾಗ ಸದ್ಯಕ್ಕೆ ಅವ್ರು ಬರೋವರೆಗೂ ನಾನು ಹೋಗಿ ವೀಡಿಯೋ ಅಪ್ಲೋಡ್ ಮಾಡಿಸ್ಬಿಡ್ತೀನಿ ಚಲೋ ಗಾಯ್ಸ್ ಇವಾಗ ನಮ್ಮ ಫ್ರೆಂಡ್ ಮನೆಗೆ ಬಂದು ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀವಿ ಗಾಯ್ಸ್ ವೀಡಿಯೋ ಅಪ್ಲೋಡ್ ಮಾಡಿದ್ದಾಯಿತು ಅಷ್ಟರಲ್ಲಿ ನಮ್ಮ ಆದರ್ಶು ಹೋಗಿ ಫೋಟೋ ಫ್ರೇಮೆಲ್ಲ ಮಾಡಿಸ್ಕೊಂಬಂದ್ಬಿಟ್ಟವನೆ ಚಲೋ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಅಂತಲೇ ಅಲ್ಲಿಂದ ಇಲ್ಲಿಗೆ ಬರ್ತಾಯಿದ್ದೀನಿ ಗೈಸ್ ಅಲ್ಲೆಲ್ಲೂ ನನ್ನ ಫೋನ್ ಸಪೋರ್ಟ್ ಮಾಡ್ತಿಲ್ಲ ನನಗೆ ಗೊತ್ತಿಲ್ಲ ಫೋನ್ ಎಲ್ಲೂ ಸಪೋರ್ಟ್ ಮಾಡ್ತಿಲ್ಲ ಅಲ್ಲಿ ಲ್ಯಾಪ್ಟಾಪು ಯಾರ್ದು ಇಲ್ಲ ಸದ್ಯಕ್ಕೆ ಇಲ್ಲಿಗೆ ಬಂದು ಮಾಡಿಸ್ಬೇಕು ಆಮೇಲೆ ತೊಗೊಳ್ಳೋಣ ಈಗ ಮನೆಗೆ ಹೋಗೋಣ ಗೈಸ್ ಇವಾಗ ಇಲ್ಲಿ ಪಾನಿಪುರಿ ತಿಂತಿದ್ದೀವಿ ಇಲ್ಲೊಂದು ಸೀನ್ ಆಯಿತು ಹಿಂಗೆ ಆಮೇಲೆ ಹೇಳ್ತೀನಿ ಹೋಗಿ ಗೈಸ್ ಇವತ್ತು ಸೀನ್ ಏನಾಯಿತು ಗೊತ್ತಾ ಅಲ್ಲಿ ನಾವೆಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬರಬೇಕಾದ್ರೆ ಗೋಬಿ ತಿನ್ನೋಣ ಅಂತ ಹೋದ್ವಿ ನಾವು ಡೈಲಿ ಒಂದು ಅಂಗಡಿ ಹತ್ರ ತಿಂತಾಯಿದ್ದು ಆಮೇಲೆ ನಾವು ಎತ್ತ ನೋಡ್ಕೊಂಡು ಹೋಗ್ಬಿಟ್ಟು ಬೇರೆ ಅಂಗಡಿ ಹತ್ರ ನಿಂತ್ಕೊಂಬಿಟ್ಟಿದ್ದೀನಿ ನಾನು ಹೆಣ್ಣು ಏನು ಬೇಕಪ್ಪಿ ಅಂತ ನಾನು ಅಣ್ಣ ಅಂದ್ಬಿಟ್ಟು ನಾವು ಡೈಲಿ ಅಂಗಡಿ ಹತ್ರ ಪಕ್ಕದ ಅಂಗಡಿಗೆ ಹೋಗ್ಬಿಟ್ಟು ಅಲ್ಲಿ ತಗೊಂಡು ತಿಂತಾಯಿದ್ರಿ ನನಗೆ ಹೇಳ್ತೀನಿ ನಾನು ಚೆನ್ನಾಗಿ ಮಾಡಲ್ಲ ಆ್ಯಂಡ್ ತಿಂತಾಯಿದ್ದೆ ನೋಡ್ತಾ ಇದ್ದೆ ನಾವು ಬೇಗ ತಿನ್ಬಿಟ್ಟು ಬಂದ್ಬಿಟ್ವಿ ಈಗ ಬಂದು ನಮ್ಮಮ್ಮ ಮೇವು ಕೊಯ್ದವ್ರೆ ಮೇವು ಹಾಕೊಂಡು ಹೋಗ್ತಿದ್ದೀನಿ ನೋಡಿ ನಮ್ಮಮ್ಮ ನಾನು ಬಿಟ್ಟರೆ ಬ್ಲಾಗ್ ನಾನು ನೋಡ್ಬಿಟ್ಟು ನಗಿತಾವ್ರಿ ಬಾ ಹೋಗೋಣ ಮನೆಗೆ ಏನ್ ಮಾಡಕ್ ಹೋಗಿದ್ದೆ ಹೌದು ಬಿಡಕ್ಕಾಗಿಲ್ಲ ಯಾಕ ನೀನು ಲ್ಯಾಪ್ಟಾಪ್ ಕೊಡ್ಸಿಲ್ಲಲ್ಲ ಅದಕ್ಕೆ ಸದ್ಯಕ್ಕೆ ಬೇಡ ಅಂತ ನಾನು ಹೇಳಿದ್ದೀನಿ ಗೈಸ್ ಅದಕ್ಕೆ ಇವಾಗ ನಮ್ಮ ಫ್ರೆಂಡ್ ಅವ್ರ ಮನೆ ಹತ್ರ ಹೋಗಿ ಬಿಟ್ಬಿಟ್ಟು ಬಂದಿದ್ದೀನಿ ಬಾ ಅಮ್ಮ ಹೋಗೋಣ ಮನೆಗೆ ಹೋಗೋಣ ಬರ್ತಾನೆ ಇಲ್ಲ ವಿಡಿಯೋ ನೋಡ್ಕೊಂಡೆ ಅವ್ರೆ ಅಲ್ಲಿ ನೆಕ್ಸ್ಟು ನಮ್ಮ ಅವ್ರಪ್ಪ ಅವರೇ ವ್ಲಾಗಲ್ಲಿ ಅಂದ್ಬಿಟ್ಟು ನೋಡ್ತಾ ಇರೋದು ಆಹಾ ಬಾ ಮಮ್ಮ ಡ್ಯಾಡ್ ಲಿಟ್ಲ್ ಪ್ರಿನ್ಸಸ್ ನೀನು ಹಾಂ ಹೇಳು ಡ್ಯಾಡ್ ಲಿಟ್ಲ್ ಪ್ರಿನ್ಸಸ್ ಅಂದರೆ ಏನು ಹಾಂ ಅಮ್ಮ ಮಾತಾಡೋದಿಲ್ಲ ವ್ಲಾಗ್ ಸೀರಿಯಸ್ ಆಗಿ ನೋಡ್ತಾವ್ರೆ ಓಕೆ ಈಗ ಮನೆಗೆ ಹೋಗೋವ
ಇಲ್ಲಿ ನಮ್ಮ ಹುಡುಗರೆಲ್ಲ ವಾಲಿಬಾಲ್ ಆಡ್ತವ್ರೆ. ನಾನು ನೋಡಿದ್ರೆ ಆ ಎಡಿಟು ಈ ಎಡಿಟು ಅಂತೆಲ್ಲ ಫುಲ್ ಒಂಥರ ಬ್ಯುಸಿ ಥರ ಆಗ್ಬಿಟ್ಟಿದ್ದೀನಿ. ಒಂದ್ಸರಿ ಖುಷಿ ಆಗ್ತೈತೆ, ಒಂಥರ ಖುಷಿ ಯಾಕಪ್ಪ ಅಂದರೆ ಏನೋ ಒಂದು ಮಾಡ್ತಿದ್ದೀನಿ ಅನ್ನೋ ಒಂಥರ ಖುಷಿ. ಬೇಜಾರು ಯಾಕಪ್ಪ ಅಂದರೆ ಸಪೋರ್ಟೇ ಇಲ್ಲ, ಅದು ಇಲ್ಲ ಅಂತ ಒಂದೊಂದು ಸ್ವಲ್ಪ ಬೇಜಾರಾಗ್ತೈತೆ. ಅವಾಗವಾಗ ಸೆಲ್ಫ್ ಮೋಟಿವೇಟ್ ತಗೊತಾ ಇರ್ತೀನಿ. ಆಗುತ್ತೆ ಒನ್ ಡೇ ಅಂತ ಸೆಲ್ಫ್ ಮೋಟಿವೇಟ್ ಆಗ್ತಾನೆ ಇರ್ತೀನಿ. ಆದರೂ ಪರವಾಗಿಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾಳೆ ಮತ್ತೆ ಸಿಗುವ. ಲವ್ ಯು ಲಾಟ್ಸ್. ಬಾಯ್.